ನೀವೇ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಭೂಮಿಯಿಂದ 50 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಅಂದ್ರೆ 5 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಮಾರ್ಸ್ ಅಂದ್ರೆ ಮಂಗಳ ಗ್ರಹಕ್ಕೆ ಹೋಗಿ ವಾಪಸ್ ಬರಕ್ಕಾಗದೆ ಅಲ್ಲೇ ಸಿಗಾಕೊಂಡ್ಬಿಟ್ರೆ ಹೇಗಿರುತ್ತೆ? ಅಲ್ಲಿ ನೀರು, ಗಾಳಿ, ಊಟ, ಬದುಕೋಕೆ ಬೇಕಿರುವ ಬೇಸಿಕ್ ನೀಡ್ಗಳಿಲ್ಲದೆ ಆ ವ್ಯಕ್ತಿಯಲ್ಲಿ ಸರ್ವೈವ್ ಆಗಕ್ಕಾಗತ್ತಾ? ಆ ವ್ಯಕ್ತಿ ಬದುಕೋ ಚಾನ್ಸು 1% ಕಡಿಮೆ ಇದ್ದು ಅವನು ಬದುಕಿದ್ನ ಅಥವಾ ಸತ್ತೋದ್ನ ಅಥವಾ ಊಟಕ್ಕೆಲ್ಲ ಏನೇನ್ ಮಾಡ್ದ ಅಥವಾ ಕೊನೆಗೆ ಭೂಮಿಗೆ ವಾಪಸ್ ಆಗ್ತಾನೋ ಇಲ್ವೋ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಕೊನೆವರೆಗೂ ನನ್ನ ಜೊತೆ ಈ ವಿಡಿಯೋನ ನೋಡಿ. ಮೂವಿ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪರ್ಸನಲ್ ಆಗಿ ಈ ಮೂವಿ ನನ್ನ ಫೇವರೇಟ್ ಕೂಡ. ಅಂದಂಗೆ ಈ ಮೂವಿ ನೇಮ್ ಬಂದ್ಬಿಟ್ಟು ದ ಮಾರ್ಷನ್ ಅಂತ. ಇದು ಒಂದು ಸರ್ವೈವಲ್ ಹಾಗೂ ಸೈನ್ಸ್ ಫಿಕ್ಷನ್ ಮೂವಿ ಆಗಿದೆ. ಇವಾಗ ತಡ ಮಾಡದೆ ಮೂವಿ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ ನಲ್ಲಿ ನಮಗೆ ಕೆಲವು ಸೈಂಟಿಸ್ಟ್ ನ ಮಾರ್ಸ್ ಅಂದ್ರೆ ಮಂಗಳ ಗ್ರಹದಲ್ಲಿ ರಿಸರ್ಚ್ ಮಾಡ್ತಿರೋದನ್ನ ತೋರಿಸ್ತಾರೆ. ಈ 6 ಜನ ಸೈಂಟಿಸ್ಟ್ ಅಮೆರಿಕಾದ ನಾಸಾದಿಂದ ಅಂದ್ರೆ ನಮ್ಮ ಭೂಮಿಯಿಂದ 5 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಮಂಗಳ ಗ್ರಹಕ್ಕೆ ಏರಿಸ್ 3 ಅನ್ನೋ ಮಿಷನ್ ನ ಕಂಪ್ಲೀಟ್ ಮಾಡೋಕಂತೆ ಬಂದಿರ್ತಾರೆ. ಹೀಗೆ ಇವರು ಅಲ್ಲಿ ಮಣ್ಣಿನ ಸ್ಯಾಂಪಲ್ ತಗೋತಿರ್ಬೇಕಾದ್ರೆ ನಾಸಾ ಇಂದ ಒಂದು ಎಮರ್ಜೆನ್ಸಿ ಮೆಸೇಜ್ ಬರುತ್ತೆ. ಏನಂದ್ರೆ ನೀವಿರೋ ಜಾಗಕ್ಕೆ ಒಂದು ದೊಡ್ಡ ಬಿರುಗಾಳಿ ಬರ್ತಾ ಇದೆ, ಆದಷ್ಟು ಬೇಗ ನೀವು ಮಿಷನ್ ನ ಬಿಟ್ಟು ಭೂಮಿಗೆ ವಾಪಸ್ ಆಗಿ ಅಂತ. ಇದನ್ನ ಕೇಳಿದ ನಮ್ಮ 6 ಜನ ಆಸ್ಟ್ರೋನಟ್ ಸರಿ ಅಂತ ಬೇಗ ರಾಕೆಟ್ ಹೋಗ್ತಿರ್ಬೇಕಾದ್ರೆ ನಮ್ ಹೀರೋ ಅಂದ್ರೆ ಮಾರ್ಕ್ ವ್ಯಾಟ್ನಿಗೆ ಗಾಳಿಲಿ ಒಂದು ವಸ್ತು ಬಂದು ಜೋರಾಗಿ ಬಡದ್ ಬಿಡುತ್ತೆ. ಬಡ್ದಿರೋ ಫೋರ್ಸ್ಗೆ ನಮ್ ಹೀರೋ ಎಲ್ಲಿ ಕಳ್ಕೊಂಡ್ಬಿಡ್ತಾನೆ. ಅವಾಗ ಟೀಮ್ ನ ಕಮಾಂಡರ್ ಆದ ಲೂಯಿಸು ನಮ್ ಮಾರ್ಕ್ ನ ಹುಡುಕ್ತಿರ್ತಾಳೆ. ಬಟ್ ಅವಳಿಗೆ ಮಾರ್ಕ್ ಎಲ್ಲಿ ಸಿಗ್ತಿರೋದಿಲ್ಲ. ಮತ್ತೆ ಎಷ್ಟೇ ರೇಡಿಯೋ ಸಿಗ್ನಲ್ ಗಳ ಮೂಲಕ ಕನೆಕ್ಟ್ ಮಾಡಿ ಮಾತಾಡಕ್ ಟ್ರೈ ಮಾಡಿದ್ರು ನಮ್ ಹೀರೋ ಇಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಿರಲ್ಲ. ಆದ್ರಿಂದ ಇವರು ಮಾರ್ಕ್ ವ್ಯಾಟ್ನಿ ಸತ್ತೋದ ಅಂತ ತಿಳ್ಕೊಂಡು ಮಾರ್ಕ್ ನ ಅಲ್ಲೇ ಬಿಟ್ಟು ರಾಕೆಟ್ ನ ಲಾಂಚ್ ಮಾಡ್ಕೊಂಡು ಭೂಮಿ ಕಡೆ ಹೋಗ್ಬಿಡ್ತಾರೆ. ಈ ಕಡೆ ಭೂಮಿಲಿ ನಾಸಾದ ಡೈರೆಕ್ಟರ್ ಮಾರ್ಸ್ಗೆ ಹೋಗಿರೋ ನಮ್ಮ ಟೀಮ್ ನ ಏರಿಸ್ 3 ಮಿಷನ್ ಫೇಲ್ ಆಗಿದೆ, ಅದಲ್ಲದೆ ಆಸ್ಟ್ರೋನಟ್ ಮಾರ್ಕ್ ವ್ಯಾಟ್ನಿ ಅಲ್ಲೇ ಸತ್ತೋಗಿದ್ದಾರೆ ಅಂತ ಮೀಡಿಯಾ ಮುಂದೆ ಹೇಳ್ಬಿಡ್ತಾರೆ. ಬಟ್ ಇವ್ರು ಯಾರಿಗೂ ಗೊತ್ತಿಲ್ಲ ನಮ್ ಹೀರೋ ಇನ್ನೂ ಅಲ್ಲಿ ಬದುಕಿದ್ದಾನೆ ಅಂತ. ಈ ಕಡೆ ನಮ್ಗೆ ಮಂಗಳ ಗ್ರಹದಲ್ಲಿ ನಮ್ ಹೀರೋನ ಬದುಕಿರೋದು ತೋರಿಸ್ತಾರೆ. ನಮ್ ಹೀರೋಗೆ ಎಚ್ಚರಾಗಿ ನೋಡಿದಾಗ ಒಂದು ರಾಡ್ ಹೊಟ್ಟೆಗೆ ಚುಚ್ಚಿದೆ. ಇದರಿಂದ ನಮ್ ಹೀರೋಗೆ ತುಂಬಾ ನೋವಾಗ್ತಾ ಇದೆ. ಹೇಗೋ ಎದ್ದು ಅವನ ಕ್ಯಾಂಪಿಂಗ್ ಹಬ್ ಒಳಗಡೆ ಬಂದು ಆ ರಾಡ್ ನ ತೆಗೆದು ಅಲ್ಲಿ ಸ್ಟಿಚಸ್ ಹಾಕೋತಾನೆ. ಮಾರ್ಕ್ ಇವಾಗ ಯಾರ ಜೊತೆನೂ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಕಾಂಟ್ಯಾಕ್ಟ್ ಮಾಡೋ ಎಲ್ಲ ಇಕ್ವಿಪ್ಮೆಂಟ್ಸ್ ಗಾಳಿಲಿ ಧ್ವಂಸ ಆಗಿದೆ. ಆದ್ರಿಂದ ನಮ್ಮ ಹೀರೋ ಇವಾಗ ಒಬ್ನೇ ಮಂಗಳ ಗ್ರಹದಲ್ಲಿ ಸಾಯ್ಬೇಕಾಗುತ್ತೆ. ಯಾಕಂದ್ರೆ ಮಾರ್ಕ್ ಬದುಕಿರೋ ವಿಷಯ ಯಾರಿಗೂ ಗೊತ್ತೇ ಇರಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ವಿಷಯ ನೆನಪಾಗುತ್ತೆ. ಏನಂದ್ರೆ ನಾಸಾದ ನೆಕ್ಸ್ಟ್ ಮಾರ್ಸ್ ಮಿಷನ್ ಇರೋದು ಇನ್ನು 4 ವರ್ಷ ಬಿಟ್ಟು ಮಾರ್ಕ್ ಇರೋ ಜಾಗದಿಂದ 3200 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಲ್ಲಿವರೆಗೂ ಬದುಕಿದ್ರೆ ವಾಪಸ್ ಹೋಗ್ಬೋದಲ್ವಾ? ಬಟ್ ಪ್ರಾಬ್ಲಮ್ ಏನು ಅಂದ್ರೆ 4 ವರ್ಷದವರೆಗೂ ನಾವು ವೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಾರ್ಕ್ ಹತ್ರ 4 ವರ್ಷದವರೆಗೂ ಆಗುವಷ್ಟು ಫುಡ್ ಇರೋದಿಲ್ಲ. ಅದಕ್ಕೆ ಮಾರ್ಕ್ ಅಲ್ಲಿರೋ ಫುಡ್ನೆಲ್ಲ ನೋಡ್ತಿರ್ತಾನೆ. ಇವರು ಬಂದಿರೋ ಮಿಷನ್ 1 ತಿಂಗಳದಿರುತ್ತೆ, ಮತ್ತೆ 6 ಜನ ಬಂದಿರ್ತಾರೆ. ಹಾಗೆ 2 ತಿಂಗಳಿಗೆ ಆಗುವಷ್ಟು ಫುಡ್ ಇವಾಗ ಮಾರ್ಕ್ ಹತ್ರ ಇದೆ. ಈ ಫುಡ್ ನ ಲೆಕ್ಕ ಹಾಕಿದಾಗ ಹೆಚ್ಚು ಕಡಿಮೆ 300 ಜನಕ್ಕೆ ಆಗುವಷ್ಟು ಅಷ್ಟೇ ಇರುತ್ತೆ. ಅದಕ್ಕೆ ನಮ್ಮ ಮಾರ್ಕ್ ಸುಮ್ಮನೆ ಇರದೆ ಊಟಕ್ಕೆ ಏನಾದ್ರೂ ಮಾಡಬೇಕು ಅಂತ ಆಲೂಗಡ್ಡೆನ ನೋಡ್ತಾ ಇರಬೇಕಾದ್ರೆ ಮಾರ್ಕ್ಗೆ ಒಂದು ಐಡಿಯಾ ಬರುತ್ತೆ. ಮಾರ್ಕ್ ಒಬ್ಬ ಬಾಟ್ನಿಸ್ಟ್ ಆಗಿರ್ತಾನೆ, ಗಿಡಗಳ ಮರಗಳ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಅದಕ್ಕೆ ಅವನು ಆಲೂಗಡ್ಡೆ ವ್ಯವಸಾಯ ಮಾಡೋಣ ಅಂತ ರೆಡಿ ಆಗ್ತಾನೆ. ಬಟ್ ವ್ಯವಸಾಯ ಮಾಡೋಕೆ ಮೇನ್ ಆಗಿ ಬೇಕಾಗಿರೋದು ನೀರು. ಮಾರ್ಸಲ್ ನೀರು ಎಲ್ಲಿಂದ ಸಿಗಬೇಕು ಹೇಳಿ? ಆದ್ರೆ ನಮ್ಮ ಹೀರೋ ಒಬ್ಬ ಬಾಟ್ನಿಸ್ಟ್ ಆಗಿರೋದ್ರಿಂದ ವ್ಯವಸಾಯ ಮಾಡೋಕೆ ಬೇಕಿರುವ ಎಲ್ಲ ಸಾಮಗ್ರಿಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ತಾನೆ. ಈಗ ವ್ಯವಸಾಯ ಮಾಡೋಕೆ ತಯಾರಾಗ್ತಾನೆ. ಹಾಗೆ ಹೊರಗಿನಿಂದ ಮಣ್ಣನ್ನೆಲ್ಲ ತಂದು ಒಳಗಡೆ ಹಾಕ್ತಾನೆ. ಮತ್ತೆ ವ್ಯವಸಾಯ ಮಾಡೋಕೆ ಬೇಕಿರುವ ಎಲ್ಲ ಎನ್ವಿರಾನ್ಮೆಂಟ್ ಅವನು ಅಲ್ಲಿ ಕ್ರಿಯೇಟ್ ಮಾಡ್ತಾನೆ. ತಮ್ಮ ಹ್ಯೂಮನ್ ವೇಸ್ಟ್ ನಿ ಕಂಪೋಸ್ ಮಾಡಿ ಅದರಿಂದ ಆಲೂಗಡ್ಡೆ ಬೆಳೆಸೋಕೆ ರೆಡಿಯಾಗಿ ಆಲೂಗಡ್ಡೆನೂ ನೆಡ್ತಾನೆ. ಬಟ್ ಇವಾಗ ಮೇನ್ ಆಗಿ ಬೇಕಾಗಿರೋದು ನೀರು. ಇಲ್ಲಿ ಸಂತೋಷದ ವಿಷಯ ಏನಂದ್ರೆ ಮಾರ್ಕ್ಗೆ ನೀರ್ನ ಹೆಂಗ್ ರೆಡಿ ಮಾಡ್ಬೇಕಂತ ಗೊತ್ತಿರುತ್ತೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ಮಿಕ್ಸ್ ಮಾಡಿ ಅದನ್ನ ಬೆಂಕಿ ಹಚ್ಚಿ ಉರಿಸಿದ್ರೆ ಅಲ್ಲಿ ನೀರ್ ಬರುತ್ತಂತ ನಮ್ಮ ಹೀರೋಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ನಮ್ಮ ಹೀರೋ ಕಡೆ ಇದಕ್ಕೆ ಬೇಕಾದ ಎಲ್ಲ ಇಕ್ವಿಪ್ಮೆಂಟ್ಸ್ ಗಳಿರುತ್ತವೆ. ಹಾಗೆ ಅವನು ಅನ್ಕೊಂಡಂಗೆನೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಟೈಮ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ಮಿಕ್ಸ್ ಮಾಡಿದಾಗ ಒಂದು ದೊಡ್ಡ ಬ್ಲಾಸ್ಟ್ ಆಗ್ಬಿಡುತ್ತೆ. ಏನಕ್ಕಂದ್ರೆ ಮಾರ್ಕ್ ಅವನಿಂದ ಬರ್ತಿರೋ ಆಕ್ಸಿಜನ್ ನ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿರಲ್ಲ. ಆದ್ರೆ ಮತ್ತೆ ಇನ್ನೊಮ್ಮೆ ಟ್ರೈ ಮಾಡಿದಾಗ ಈ ಸಾರಿ ನಮ್ಮ ಹೀರೋ ಸಕ್ಸೀಡ್ ಆಗ್ಬಿಡ್ತಾನೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ನ ಬೆಂಕಿಯಿಂದ ಉರಿಸ್ಬಿಡ್ತಾನೆ. ಇವಾಗ ಅಲ್ಲಿ ನೀರಿನ ಸಣ್ಣ ಸಣ್ಣ ಹನಿಗಳು ಹುಟ್ಟೋಕೆ ಸ್ಟಾರ್ಟ್ ಆಗ್ತವೆ. ಹಾಗೆ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಕೂಡ ಅಲ್ಲಿ ಸಿಗುತ್ತೆ. ಹೀಗೆ ಕೆಲವು ದಿನಗಳ ಕಳೆದ ಮೇಲೆ ಆಲೂಗಡ್ಡೆ ಗಿಡಗಳು ಚೆನ್ನಾಗಿ ಬೆಳೆದಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಖುಷಿನೂ ಆಗುತ್ತೆ, ಅಷ್ಟೇ ಪ್ರೌಡ್ ಫೀಲೂ ಆಗುತ್ತೆ. ಹಾಗೆ ಈ ಕಡೆ ಭೂಮಿಲಿ ನಾಸಾ ಸೈಂಟಿಸ್ಟ್ ಮಾರ್ಕ್ ವ್ಯಾಟ್ನಿ ಇನ್ನು ಬದುಕಿಲ್ಲ ಅಂತ ಪಬ್ಲಿಕ್ಗೆ ಹೇಳಿ ಅವನ ಅಂತಿಮ ನಮನ ಮಾಡ್ತಿರ್ತಾರೆ. ಆದ್ರೆ ಮಾರ್ಕ್ ಬದುಕಿರೋ ವಿಷಯ ಇನ್ನು ಯಾರಿಗೂ ಗೊತ್ತೇ ಇರಂಗಿಲ್ಲ. ಇವಾಗ ನಮಗೆ ವಿನ್ಸೆಂಟ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈ ವಿನ್ಸೆಂಟ್ ಯಾರಪ್ಪ ಅಂದ್ರೆ ಮಾರ್ಸ್ ಮಿಷನ್ ಏರಿಸ್ 3 ಏನಿರುತ್ತಲ್ಲ ಈ ಮಿಷನ್ ನ ಡೈರೆಕ್ಟರ್ ಆಗಿರ್ತಾರೆ. ಇವಾಗ ವಿನ್ಸೆಂಟ್ ಮಾರ್ಸ್ಗೆ ಹೋಗಿದ್ದ ನಮ್ಮ ಟೀಮು ಬಿರುಗಾಳಿಯಿಂದಾಗಿ ತುಂಬಾ ವಸ್ತುಗಳನ್ನ ಹಾಗೆ ಬಿಟ್ಟು ಬಂದಿದ್ದಾರೆ. ಅದರಲ್ಲಿ ಯಾವ ವಸ್ತುಗಳು ಇನ್ನೂ ಚೆನ್ನಾಗಿದೆ ಅಂತ ತಿಳ್ಕೊಂಡ್ರೆ ನಮಗೆ ನೆಕ್ಸ್ಟ್ ಮಾರ್ಸ್ ಮಿಷನ್ಗೆ ಹೋಗೋಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾಸಾದ ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ನಾಸಾದ ಡೈರೆಕ್ಟರ್ ಹೇಳ್ತಾರೆ, ಇವಾಗ ಏನಾದ್ರೂ ನಾವು ಸ್ಯಾಟಲೈಟ್ ಇಂದ ಫೋಟೋ ತಗೊಂಡ್ರೆ ಅದನ್ನ ಜನರಿಗೆ ತೋರಿಸ್ಬೇಕು. ಹೀಗಿರುವಾಗ ಆ ಫೋಟೋದಲ್ಲಿ ಮಾರ್ಕ್ ವ್ಯಾಟ್ನಿ ಡೆಡ್ ಬಾಡಿ ಕಾಣಿಸಿದ್ರೆ
ನಮಗೆ ಇಲ್ಲದೆ ಇರೋ ತೊಂದರೆ ಆಗುತ್ತೆ ಅಂತ ನಾಸಾದ ಡೈರೆಕ್ಟರ್ ಬೇಡ ಅಂತ ಹೇಳ್ಬಿಡ್ತಾರೆ. ಬಟ್ ನೆಕ್ಸ್ಟ್ ಮಿಷನ್ ತಯಾರಿಗೆ ಫೋಟೋ ತಗೊಳ್ಳೋದು ಅನಿವಾರ್ಯ ಇರೋದ್ರಿಂದ ಹೀಗೆ ಇವರು ಸ್ಯಾಟಲೈಟಿಂದ ಫೋಟೋ ತಗೋತಿರ್ಬೇಕಾದ್ರೆ ಮಾರ್ಸಲ್ಲಿ ನಮ್ಮ ಟೀಮ್ ಇಳಿದಿದ್ದ ಜಾಗನ ನೋಡ್ತಿರ್ಬೇಕಾದ್ರೆ ಅಲ್ಲಿರೋ ಸೋಲಾರ್ ಪ್ಯಾನಲ್ ಮತ್ತು ರೋವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಿರುತ್ತೆ. ಇದನ್ನೆಲ್ಲ ಮಾರ್ಕ್ ವ್ಯಾಟ್ನಿನೇ ಮಾಡಿರ್ತಾನೆ. ಹಾಗೆ ನಾಸಾದ ಟೀಮು ಸ್ಯಾಟಲೈಟ್ ಇಂದ ಅಬ್ಸರ್ವ್ ಮಾಡಿ ಇದನ್ನೆಲ್ಲ ನೋಡಿದಾಗ ಪೂರ್ತಿಯಾಗಿ ಆಶ್ಚರ್ಯ ಆಗ್ಬಿಡ್ತಾರೆ. ಯಾಕಂದ್ರೆ ಮಾರ್ಸಲ್ಲಿ ಮಾರ್ಕ್ ವ್ಯಾಟ್ನಿನ ಬಿಟ್ಟರೆ ಯಾರೂ ಇಲ್ಲ. ಇದರ ಅರ್ಥ ಮಾರ್ಕ್ ವ್ಯಾಟ್ನಿ ಇನ್ನು ಬದುಕಿದಾನಂತ ಕೊನೆಗೂ ನಮ್ಮ ನಾಸಾ ಟೀಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ನಾಸಾದ ಡೈರೆಕ್ಟರ್ ಮಾರ್ಸ್ ಇಂದ ಸ್ಪೇಸ್ ಶಿಪ್ ಅಲ್ಲಿ ವಾಪಸ್ ಭೂಮಿ ಕಡೆ ಬರ್ತಿರೋ ಟೀಮ್ಗೆ ಮಾರ್ಕ್ ವ್ಯಾಟ್ನಿ ಬದುಕಿರೋ ವಿಷಯನ ಹೇಳದೆ ಮುಚ್ಚಿಡ್ತಾರೆ. ಏನಕ್ಕಂದ್ರೆ ಇವ್ರು ಆಲ್ರೆಡಿ ಅರ್ಧ ದಾರಿ ಬಂದಿದ್ದಾರೆ. ಇವಾಗ ವಾಪಸ್ ಮಾರ್ಕ್ ವ್ಯಾಟ್ನಿನ ಕಾಪಾಡಕ್ ಹೋಗಿ ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೋತಾರಂತ. ಅದಲ್ಲದೆ ವಾಪಸ್ ಮಾರ್ಕ್ ವ್ಯಾಟ್ನಿನ ತಲುಪಬೇಕಂದ್ರೆ ಹಲವು ತಿಂಗಳುಗಳಾಗುತ್ತೆ. ಇವರು ಮಾರ್ಕ್ ವ್ಯಾಟ್ನಿನ ತಲುಪುವಷ್ಟಿಗೆ ಅವನು ಊಟ ಇಲ್ದೇನೆ ಸತ್ತೋಗಿರ್ತಾನೆ. ಮಾರ್ಕ್ ವ್ಯಾಟ್ನಿ ಬದುಕೋದು ಇನ್ನು ಕಷ್ಟ ಅಂತ ನಾಸಾ ಇವ್ರಿಗೆ ಮಾರ್ಕ್ ಬದುಕಿರೋ ವಿಷಯನೇ ಹೇಳದೆ ಮುಚ್ಚಿಡ್ತಾರೆ. ಇವಾಗ ವಿನ್ಸೆಂಟ್ ಹೇಳ್ತಾನೆ, ನಮಗೋಸ್ಕರ ಒಬ್ಬ ಮನುಷ್ಯ ಭೂಮಿಯಿಂದ 50 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಕಷ್ಟಪಡ್ತಿರ್ಬೇಕಾದ್ರೆ ನಾವ್ ಈ ತರ ಸುಮ್ನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾನೆ. ಹಾಗೆ ಮಾರ್ಕ್ ಬದುಕಿರೋ ವಿಷಯನು ಪಬ್ಲಿಕ್ಗೆ ನಾಸಾ ಟೀಮು ಹೇಳುತ್ತೆ. ಜನ ಎಲ್ಲ ಮಾರ್ಕ್ ಬದುಕಿರೋ ವಿಷಯ ಕೇಳಿ ತುಂಬಾ ಶಾಕ್ ಆಗ್ಬಿಡ್ತಾರೆ. ಈ ಕಡೆ ನಮ್ ಹೀರೋ ಮಾರ್ಸ್ ಅಲ್ಲಿ ಇದ್ದು 70 ದಿನಗಳಾಗುತ್ತೆ. ಹೀಗೆ ಮಾರ್ಕ್ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾಸಾದ ನೆಕ್ಸ್ಟ್ ಮಿಷನ್ ಅವನಿಗೆ ನೆನಪಾಗುತ್ತೆ. ನಾಸಾದ ನೆಕ್ಸ್ಟ್ ಮಾರ್ಸ್ ಮಿಷನ್ ಏರಿಸ್ 4 ಇನ್ನೂ 4 ವರ್ಷ ಬಿಟ್ಟು ಇದೆ ಮತ್ತು ಅದು ನಮ್ಮ ಹೀರೋ ಇರೋ ಜಾಗದಿಂದ 3200 ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಆಗುತ್ತೆ. ಅದಲ್ಲದೆ ಆ ಟೈಮಿಗೆ ಸರಿಯಾಗಿ ನಮ್ಮ ಹೀರೋ ಆ ಜಾಗದಲ್ಲಿರಬೇಕು ಮತ್ತು ಅಲ್ಲಿಗೆ ರೀಚ್ ಆಗೋಕೆ ಕಡಿಮೆ ಅಂದ್ರೂ 50 ದಿನಗಳು ಬೇಕಾಗುತ್ತೆ. ಯಾಕಂದ್ರೆ ಮಾರ್ಕ್ ಹತ್ರ ಇವಾಗ ಇರೋ ಗಾಡಿ ಅಂದ್ರೆ ರೋವರ್ ಏನಿದೆ ಅದು ಒಂದು ದಿನಕ್ಕೆ 35 ಕಿಲೋಮೀಟರ್ಗಿಂತ ಜಾಸ್ತಿ ಓಡಲ್ಲ. ಅದಾದ್ಮೇಲೆ ಅದನ್ನ ಸೋಲಾರ್ ಪ್ಯಾನಲ್ ಇಂದ ರೀಚಾರ್ಜ್ ಮಾಡಬೇಕಾಗುತ್ತೆ. ಹೀಗೆ ನಮ್ಮ ಹೀರೋ ಅಲ್ಲಿಗೆ ಹೋಗೋಕೆ ಪ್ಲಾನ್ ಮಾಡ್ತಿರ್ತಾನೆ. ಹಾಗೆ ಚೆನ್ನಾಗಿ ರೆಡಿನೂ ಆಗ್ತಾ ಇರ್ತಾನೆ. ರೋವರ್ಗೆ ಎಕ್ಸ್ಟ್ರಾ ಬ್ಯಾಟ್ರಿ ಹಾಕಿ ರೆಡಿ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಏನಂದ್ರೆ ಮಾರ್ಸ್ ಅಲ್ಲಿ ರಾತ್ರಿ ಆದ್ರೆ ಸಾಕು ಸಿಕ್ಕಾಪಟ್ಟೆ ಮೈ ಹೆಪ್ಪುಗಟ್ಟುವಷ್ಟು ಚಳಿ ಆಗುತ್ತೆ. ಅದಕ್ಕಂತ ರೋವರ್ ಅಲ್ಲಿರೋ ಹೀಟರ್ನ ಆನ್ ಮಾಡಿದ್ರೆ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗುತ್ತೆ. ಆನ್ ಮಾಡಿಲ್ಲ ಅಂದ್ರೆ ನಮ್ಮ ಹೀರೋ ಚಳಿಯಿಂದ ಫ್ರಿಜ್ ಆಗ್ತಾನೆ. ಈ ತರ ಸಮಸ್ಯೆ ಇದ್ರೆ ನಮ್ಮ ಹೀರೋ ಹೋಗ್ಬೇಕಾಗಿರೋ ಟಾರ್ಗೆಟ್ ರೀಚ್ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ನಮ್ಮ ಹೀರೋ ಟ್ರೈನಿಂಗ್ ಅಲ್ಲಿ ಹೇಳಿರೋದನ್ನ ಸರಿಯಾಗಿ ನೆನ್ಪಿಟ್ಕೊಂಡಿರ್ತಾನೆ. ಯಾವುದೇ ಒಂದು ಮಿಷನ್ ಮೂಲಕ ಒಂದು ಟೀಮ್ ಮಾರ್ಸ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಅಂದ್ರೆ ಅಲ್ಲಿ ಒಂದು ಪ್ಲೂಟೋನಿಯಂ ಕೋರ್ ನ ಮಣ್ಣಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಇದರಿಂದ ತುಂಬಾನೇ ಹೀಟ್ ಜನರೇಟ್ ಆಗುತ್ತೆ ಮತ್ತು ಇದು ತುಂಬಾನೇ ಡೇಂಜರಸ್. ಹೆಚ್ಚು ಕಡಿಮೆ ಆದ್ರೆ ಬ್ಲಾಸ್ಟೇ ಆಗುತ್ತೆ. ಅಂದ್ರೂ ಕೂಡ ನಮ್ಮ ಹೀರೋ ಅದನ್ನ ಮಣ್ಣಿನಿಂದ ತೆಗೆದು ಅದನ್ನ ರೋವರ್ ಅಲ್ಲಿ ಇಟ್ಟು ನೋಡ್ತಾನೆ. ಕೊನೆಗೂ ಈ ಪ್ಲಾನ್ ವರ್ಕ್ ಆಗುತ್ತೆ. ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗಿ ಚಳಿ ಕಮ್ಮಿ ಆಗುತ್ತೆ ಮತ್ತೆ ರೋವರ್ ಚಾರ್ಜ್ನು ಉಳಿಯುತ್ತೆ. ಇವಾಗ ನಮ್ಮ ಹೀರೋ ಅವನ ಟಾರ್ಗೆಟ್ ನ ಕಡಿಮೆ ದಿನದಲ್ಲಿ ರೀಚ್ ಆಗ್ಬೋದು. ಹಾಗೆ ಈ ಕಡೆ ಭೂಮಿಲಿ ನಾಸಾ ಮೀಡಿಯಾ ಮುಂದೆ ಮಾರ್ಕ್ ವ್ಯಾಟ್ನಿನ ವಾಪಸ್ ಭೂಮಿಗೆ ಕರ್ಕೊಂಡು ಬರೋಕೆ ಎಲ್ಲ ತರದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಮೀಡಿಯಾಗೆ ಹೇಳ್ತಾರೆ. ಹಾಗೆ ಮಾರ್ಕ್ನ ಆಕ್ಟಿವಿಟಿಗಳನ್ನ ಸ್ಯಾಟಲೈಟ್ ಮೂಲಕ ಅಬ್ಸರ್ವ್ ಮಾಡ್ತಿರುವ ನಾಸಾಗೆ ಗೊತ್ತಾಗುತ್ತೆ ಮಾರ್ಕ್ ವ್ಯಾಟ್ನಿ ಇವಾಗ ಮಾರ್ಸ್ನ ನೆಕ್ಸ್ಟ್ ಮಿಷನ್ ಲ್ಯಾಂಡಿಂಗ್ ಜಾಗಕ್ಕೆ ಹೋಗೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಮಿಷನ್ಗೆ ಇನ್ನೂ 4 ವರ್ಷ ಬಿಟ್ಟು ಇದೆ. ಅದಕ್ಕೆ ಅಲ್ಲಿವರೆಗೂ ಆಗುವಷ್ಟು ಆಹಾರನ ನಾವು ಮಾರ್ಸ್ಗೆ ಕಳಿಸ್ಬೇಕು ಅಂತ 9 ತಿಂಗಳಲ್ಲಿ ರೆಡಿ ಆಗೋ ಒಂದು ರಾಕೆಟ್ನ ಬೇಗ ಅಂದ್ರೆ ಅವಸರವಾಗಿ 3 ತಿಂಗಳಲ್ಲಿ ರೆಡಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಆ ರಾಕೆಟ್ ಮಾರ್ಕ್ನ ತಲುಪಬೇಕಂದ್ರೆ 9 ರಿಂದ 10 ತಿಂಗಳು ಬೇಕಾಗುತ್ತೆ. ಬೇಗ ರಾಕೆಟ್ನ ರೆಡಿ ಮಾಡಿ ಮಾರ್ಸ್ಗೆ ಕಳಿಸ್ಬೇಕಂತ ಡಿಸೈಡ್ ಮಾಡ್ತಾರೆ. ಇವಾಗ ನಮ್ಮ ಹೀರೋ ಮಾರ್ಸ್ ಅಲ್ಲಿ ಸಿಕ್ಕಾಕೊಂಡು 79 ದಿನಗಳಾಗಿದೆ. ನಮ್ಮ ಹೀರೋ ನೆಟ್ಟಿದ್ದ ಆಲೂಗಡ್ಡೆಗಳು ಇಲ್ಲಿಗೆ 48 ದಿನಗಳಾಗಿ ಅವುಗಳೆಲ್ಲವೂ ಮಾರ್ಕ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿಯೇ ಬೆಳೆದಿರುತ್ತವೆ. ಇದನ್ನೆಲ್ಲ ನೋಡಿದ ನಮ್ಮ ಹೀರೋಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಮಾರ್ಕ್ ಎಲ್ಲ ದೊಡ್ಡ ಆಲೂಗಡ್ಡೆಗಳನ್ನು ಕಿತ್ಕೊಂಡು ಚಿಕ್ಕ ಆಲೂಗಡ್ಡೆಗಳನ್ನು ವಾಪಸ್ ನೀಡ್ತಾನೆ. ಮತ್ತೆ ನಮ್ಮ ಹೀರೋಗೆ ಇನ್ನೊಂದು ವಿಷಯ ಅರ್ಥ ಆಗುತ್ತೆ. ಏನಂದ್ರೆ ನಾನು ಎಷ್ಟೇ ಆಲೂಗಡ್ಡೆ ಬೆಳೆದ್ರು, ನಾನು ಎಷ್ಟೇ ಊಟ ಇದ್ರು, ನಾನು ನಾಸಾಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ನಾನು ಇಲ್ಲೇ ಸತ್ತೋಗ್ಬೇಕಾಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನೆ ಕೂಡದೆ ರೋವರ್ನ ತಗೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಮಾರ್ಕ್ನ ಸ್ಯಾಟಲೈಟ್ ಇಂದ ಅಬ್ಸರ್ವ್ ಮಾಡ್ತಿರೋ ನಾಸಾ ಟೀಮ್ಗೆ ಬೇರೆ ದಾರಿಯಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅವನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರಿಗೆ ಅರ್ಥ ಆಗುತ್ತೆ ನಮ್ಮ ಹೀರೋ ಅಂದ್ರೆ ಮಾರ್ಕ್ ವ್ಯಾಟ್ನಿ ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ ಅಂತ. ಯಾಕಂದ್ರೆ ನಮ್ಮ ಹೀರೋ ಒಂದು ಪಾತ್ ಫೈಂಡರ್ ಅಂತ ಒಂದು ಟೆಕ್ನಾಲಜಿನ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈ ಪಾತ್ ಫೈಂಡರ್ ಏನಂದ್ರೆ 1997ರಲ್ಲಿ ನಾಸಾದ ಟೀಮು ಈ ಪಾತ್ ಫೈಂಡರ್ ನ ಒಂದು ಮಿಷನ್ಗೋಸ್ಕರ ಮಾರ್ಸ್ಗೆ ಕಳಿಸಿರ್ತಾರೆ. ಇದು ಕೇವಲ ಫೋಟೋ ತೆಗೆದು ಮಾತ್ರ ಭೂಮಿಗೆ ಕಳಿಸ್ತಾ ಇತ್ತು. ಆದ್ರೆ ಇದು 1997ರಲ್ಲಿನೇ ಬ್ಯಾಟರಿ ಪ್ರಾಬ್ಲಮ್ ಇಂದ ಭೂಮಿಯಿಂದ ಕನೆಕ್ಷನ್ ನ ಕಳ್ಕೊಂಡಿರುತ್ತೆ
ಮಾರ್ಕ್ ಅದನ್ನ ತಂದು ಹೇಗೋ ಅದಕ್ಕೆ ಬ್ಯಾಟರಿ ಕನೆಕ್ಷನ್ ಕೊಟ್ಟು ರೆಡಿ ಮಾಡ್ತಾನೆ. ಹಾಗೆ ಈ ಕಡೆ ಭೂಮಿಲೂ ಕೂಡ ವಿನ್ಸೆಂಟ್ ಆ ಓಲ್ಡ್ ಪಾತ್ ಫೈಂಡರ್ ನ ಹುಡುಕಿ ಎರಡನ್ನು ಕೊನೆಗೂ ಕನೆಕ್ಟ್ ಮಾಡ್ತಾರೆ. ಬಟ್ ಈ ಪಾತ್ ಫೈಂಡರ್ ಅಲ್ಲಿ ವಿಡಿಯೋ ಕಾಲ್ ಅಥವಾ ವಾಯ್ಸ್ ಕಾಲ್ ಮಾಡಕ್ಕಾಗಲ್ಲ. ಕೇವಲ ಲೋ ಕ್ವಾಲಿಟಿಲಿ ದಿನಕ್ಕೆ 1 ಅಥವಾ 2 ಫೋಟೋನ ತಗೋಬಹುದು ಅಷ್ಟೇ. ಅದು ಸಿಗ್ನಲ್ ಸಿಕ್ಕರೆ ಮಾತ್ರ. ನಮ್ಮ ಹೀರೋ ಪುಣ್ಯಕ್ಕೆ ಆ ಕ್ಯಾಮ್ರಾ ತಿರುಗ್ತಾ ಇರುತ್ತೆ. ಅದೇ ಮಾರ್ಕ್ಗೆ ಅಡ್ವಾಂಟೇಜ್ ಆಗುತ್ತೆ. ಇವಾಗ ನಮ್ಮ ಹೀರೋ ಸ್ವಲ್ಪ ತಲೆ ಓಡಿಸಿ ಕೆಲವೊಂದು ಬೋರ್ಡ್ನ ರೆಡಿ ಮಾಡಿ ಅದರಲ್ಲಿ ನೀವು ನನ್ನ ಸಿಗ್ನಲ್ಗಳನ್ನು ರಿಸೀವ್ ಮಾಡ್ತಿದ್ದೀರಾ ಅಂತ ಬರೆದು ಕ್ಯಾಮ್ರಾ ಮುಂದೆ ಹಾಕ್ತಾನೆ. ಈ ಕಡೆ ವಿನ್ಸೆಂಟ್ ಕೂಡ ಆ ಬೋರ್ಡ್ನ ಅರ್ಥ ಮಾಡಿಕೊಂಡು ಎಸ್ ಕಡೆ ಕ್ಯಾಮ್ರಾನ ತಿರುಗಿಸ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಗೆ ಫುಲ್ ಖುಷಿ ಆಗುತ್ತೆ. ಯಾಕಂದ್ರೆ ಇವು ಬದುಕಿರೋದು ನಾಸಾದವ್ರಿಗೆ ಗೊತ್ತಿರುತ್ತೋ ಇಲ್ವೋ ಅಂತ ಅವನಿಗೆ ಕನ್ಫರ್ಮೇಶನ್ ಇರಲ್ಲ. ಇವಾಗ ಕನ್ಫರ್ಮೇಶನ್ ಆಗಿರೋದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆದ್ರೆ ಮಾರ್ಕ್ ಎಷ್ಟು ಅಂತ ಈ ರೀತಿ ಬೋರ್ಡ್ಗಳಲ್ಲಿ ಬರೆದು ಹಾಕ್ತಾನೆ ಹೇಳಿ. ಅದು ಬರೀ ಎಸ್ ಆರ್ ನೋ ಕ್ವಶನ್ ಮಾತ್ರ. ಸಿಗ್ನಲ್ನು ಸರಿಯಾಗಿ ಸಿಗ್ತಿರಲ್ಲ. ಅದಕ್ಕೆ ನಮ್ಮ ಹೀರೋಗೆ ಸಾಕಾಗಿ ಏನಾದ್ರೂ ಸೊಲ್ಯೂಷನ್ ಹುಡುಕ್ಬೇಕು ಅಂತ ಮತ್ತೆ ತಲೆ ಓಡಿಸಿ ಹೆಕ್ಸಾಡೆಸಿಮಲ್ಸ್ ಅನ್ನೋ ಕೋಡಿಂಗ್ ನ ಯೂಸ್ ಮಾಡಿ ಅದರಲ್ಲಿ ಬರೋ ಸಿಂಬಾಲ್ಸ್ ಗಳನ್ನ ಯೂಸ್ ಮಾಡಿ ನಾಸಾಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಹಾಗೆ ಬೋರ್ಡ್ಗಳಿಂದಲೂ ಸಹ ಆನ್ಸರ್ ಮಾಡ್ತಾ ಇರ್ತಾನೆ. ಹೀಗೆ ಆ ಸಿಂಬಾಲ್ಗಳಿಂದ ಕಮ್ಯುನಿಕೇಟ್ ಮಾಡಿ ಲ್ಯಾಪ್ಟಾಪ್ ಇಂದ ಸಿಸ್ಟಮ್ನ ಹ್ಯಾಕ್ ಮಾಡಿ ಸೆಟ್ಟಿಂಗ್ಸ್ನೆಲ್ಲ ಚೇಂಜ್ ಮಾಡಿ ಎಲ್ಲಾನು ಅಪ್ಗ್ರೇಡ್ ಮಾಡಿ ಕೊನೆಗೂ ನಮ್ಮ ಹೀರೋ ನಾಸಾ ಜೊತೆ ಮೆಸೇಜ್ ಮಾಡೋಕೆ ಶುರು ಮಾಡ್ತಾನೆ. ಇವಾಗ ಫಾರ್ ದ ಫಸ್ಟ್ ಟೈಮ್ ನಮ್ಮ ಹೀರೋಗೆ ನಾಸಾ ಇಂದ ಮೆಸೇಜ್ ಬರುತ್ತೆ. ಏನಂದ್ರೆ, ನಾವು ನಿನ್ನ ವಾಚ್ ಮಾಡ್ತಾ ಇದ್ದೀವಿ, ಇಡೀ ಜಗತ್ತೇ ನಿನ್ನ ಜೊತೆ ಇದೆ, ನಿಂಗೆ ನೆಕ್ಸ್ಟ್ ಮಿಷನ್ ಏರಿಸ್ 4 ತನಕ ಆಗುವಷ್ಟು ಫುಡ್ ಸಪ್ಲೈನ ಆದಷ್ಟು ಬೇಗ ಕಳಿಸ್ಕೊಡ್ತೀವಿ ಅಂತ ನಾಸಾ ಇಂದ ಮೆಸೇಜ್ ಬಂದಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಮೈಯೆಲ್ಲ ರೋಮಾಂಚನವಾಗಿ ಖುಷಿಯಾಗ್ಬಿಡುತ್ತೆ. ಹಾಗೆ ಮಾರ್ಕ್ ನಾಸಾಗೆ ಕೇಳ್ತಾನೆ, ನಾನು ಬದುಕಿರೋ ವಿಷಯ ನನ್ನ ಟೀಮ್ಗೆ ಗೊತ್ತಾ ಅಂತ ಅಂದಾಗ ನಾಸಾ ಕಡೆಯಿಂದ ಇಲ್ಲ ಅಂತ ಬರುತ್ತೆ. ಇದನ್ನು ನೋಡಿದ ಮಾರ್ಕ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಬಾಯಿಗೆ ಬಂದಂಗೆ ಬ್ಯಾಡ್ ವರ್ಡ್ಸ್ ಇಂದ ಲೈವ್ ಅಲ್ಲೇ ಬೈದ್ ಬಿಡ್ತಾನೆ. ಇವಾಗ ನಾಸಾನು ಮಂಗಳ ಗ್ರಹದಿಂದ ವಾಪಸ್ ಬರ್ತಿರೋ ಟೀಮ್ಗೆ ಕೊನೆಗೂ ಮಾರ್ಕ್ ವ್ಯಾಟ್ನಿ ಬದುಕಿರೋ ವಿಷಯನ ಹೇಳ್ಬಿಡ್ತಾರೆ. ಇದನ್ನ ಕೇಳಿದ ಟೀಮ್ ಪೂರ್ತಿ ಖುಷಿನೂ ಆಗ್ತಾರೆ, ಹಾಗೆ ಅಷ್ಟೇ ದುಃಖನೂ ಪಡ್ತಾರೆ. ಯಾಕಂದ್ರೆ ಅವರೇ ಅಲ್ವಾ ಮಾರ್ಕ್ ವ್ಯಾಟ್ನಿನ ಅಲ್ಲಿ ಬಿಟ್ಟು ಬಂದಿರೋದು. ಹಾಗೆ ಸ್ಪೇಸ್ ಶಿಪ್ ನ ಕಮಾಂಡರ್ ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ರಿಗ್ರೆಟ್ ಪಡ್ತಿರ್ಬೇಕಾದ್ರೆ ಈ ಕಡೆ ಮಾರ್ಸ್ ಅಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ಇರಬೇಕಾದ್ರೆ ಮಾರ್ಕ್ ಬೆಳೆದಿದ್ದ ಆಲೂಗಡ್ಡೆ ಹಬ್ಬಲ್ಲಿ ಏನೋ ಮಿಸ್ಟೇಕ್ ಆಗಿ ದೊಡ್ಡದಾಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಇದರಿಂದ ನಮ್ಮ ಹೀರೋ ಶೂಟ್ ಎಲ್ಲ ಪೂರ್ತಿಯಾಗಿ ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗೆ ನಮ್ಮ ಹೀರೋಗೆ ಉಸಿರಾಡಕ್ಕೂ ಆಗದೆ ಸಾಯೋ ಸ್ಟೇಜ್ಗೆ ಹೋಗಿರ್ತಾನೆ. ಹೇಗೋ ಟೇಪ್ಗಳಿಂದ ರಿಪೇರಿ ಮಾಡಿಕೊಂಡು ಹಬ್ ಒಳಗಡೆ ಬಂದು ನೋಡಿದ್ರೆ ಆಲೂಗಡ್ಡೆ ಜೊತೆಗೆ ಪೂರ್ತಿ ಹಬ್ನೇ ಹಾಳಾಗಿರುತ್ತೆ. ಇವಾಗ ನಮ್ಮ ಹೀರೋಗೆ ಆಲೂಗಡ್ಡೆ ವಾಪಸ್ ಬೆಳೆಯೋಕ್ಕಾಗಲ್ಲ. ಯಾಕಂದ್ರೆ ಆಲೂಗಡ್ಡೆ ಬೆಳೆಯೋಕೆ ಮಾಡಿದ ವಾತಾವರಣವೆಲ್ಲವೂ ಪೂರ್ತಿಯಾಗಿ ನಾಶ ಆಗ್ಬಿಟ್ಟಿರುತ್ತೆ. ಹೀಗಿರುವಾಗ ನಮ್ಮ ಹೀರೋ ಫುಡ್ ನ ಕ್ಯಾಲ್ಕುಲೇಷನ್ ಮಾಡ್ತಿರ್ಬೇಕಾದ್ರೆ ಮಾರ್ಕ್ ಹತ್ರ ಉಳಿದಿರೋ ಆಲೂಗಡ್ಡೆ ತಿಂದು ಅವ್ನು ಇನ್ನೂ 7 ತಿಂಗಳವರೆಗೂ ಬದುಕಬೇಕು. ಯಾಕಂದ್ರೆ ಭೂಮಿಯಿಂದ ಫುಡ್ ಸಪ್ಲೈ ಬರೋದು 7 ತಿಂಗಳಾದ್ಮೇಲೆ ಮಾರ್ಸ್ಗೆ ಬರುತ್ತೆ. ಅದಕ್ಕೆ ನಾಸಾ ಅವರು ಮಾರ್ಕ್ಗೆ ಉಳಿದಿರೋ ಆಲೂಗಡ್ಡೆಯಲ್ಲಿ ನೀನು 1 ದಿನದ ಊಟನ ಕಡಿಮೆ ತಿಂದು 3 ರಿಂದ 4 ದಿನ ಮಾಡಬೇಕು. ಯಾಕಂದ್ರೆ ನಾವು ಕಳಿಸೋ ಫುಡ್ ಸಪ್ಲೈ ನೀನು ತಲುಪಬೇಕಂದ್ರೆ ಇನ್ನೂ 7 ತಿಂಗಳಾಗುತ್ತೆ ಅಂದಾಗ ಮಾರ್ಕ್ ಕಡಿಮೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಹೀಗೆಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಕಡೆ ನಾಸಾ ಬೇಗ ಫುಡ್ ಸಪ್ಲೈನ ಕಳಿಸ್ಬೇಕು ಅಂತ ರಾಕೆಟ್ ನ ಟೆಸ್ಟಿಂಗ್ ಅದು ಏನು ಮಾಡ್ಲಾರನೆ ಲಾಂಚ್ ಮಾಡಿಬಿಡ್ತಾರೆ. ಆದ್ರೆ ಏನ್ ಮಾಡೋದು ಹೇಳಿ, ನಮ್ಮ ಹೀರೋ ಹಣೆ ಬರನೇ ಚೆನ್ನಾಗಿಲ್ಲ. ರಾಕೆಟ್ ಸ್ವಲ್ಪ ಮೇಲೆ ಹಾರಿ ಸಿಸ್ಟಮ್ ಫೇಲ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಎಲ್ರು ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಯಾಕಂದ್ರೆ ಇವಾಗ ಮಾರ್ಕ್ ಬದುಕೋದು ದೂರದ ಮಾತು. ಯಾಕಂದ್ರೆ ಅವನ ಹತ್ರ ಇವಾಗ ಜಾಸ್ತಿ ಊಟ ಇಲ್ಲ. ಈ ವಿಷಯವೆಲ್ಲ ಮಾರ್ಕ್ಗೂ ಗೊತ್ತಾಗುತ್ತೆ. ನಮ್ಮ ಹೀರೋನು ಸಿಕ್ಕಾಪಟ್ಟೆ ಬೇಜಾರಾಗ್ತಾನೆ. ಹಾಗೆ ನಮ್ಮ ಹೀರೋ ನಾಸಾಗೆ ಒಂದು ಮೆಸೇಜ್ನ ಸೆಂಡ್ ಮಾಡ್ತಾನೆ. ಅದರಲ್ಲಿ ಬರೆದಿರುತ್ತೆ, ನನ್ನ ತಂದೆ ತಾಯಿಗೆ ಹೇಳಿ ನಾನೊಂದು ಸೋಲನ್ನು ಒಪ್ಪಿಕೊಂಡಿಲ್ಲ, ಆದರೆ ಎಲ್ಲದಕ್ಕೂ ರೆಡಿ ಆಗಿರಬೇಕು. ಹಾಗೆ ಅವರಿಗೆ ಹೇಳಿ ನನಗೆ ನನ್ನ ಕೆಲಸ ತುಂಬಾ ಇಷ್ಟ ಇದೆ ಮತ್ತು ನಾನು ಅದರಲ್ಲಿ ನಿಪುಣನಿದ್ದೇನೆ ಅಂತ. ಹಾಗೆ ನಾನೇನಾದರೂ ಇಲ್ಲೇ ಸತ್ತೋದ್ರೆ ನನ್ನ ಸಾವಿನ ಹಿಂದೆ ಒಂದು ಉದ್ದೇಶವಿದೆ. ಆ ಉದ್ದೇಶ ನನಗಿಂತಲೂ ಮಹತ್ವದಾಗಿದೆ. ಹಾಗೆ ನಾನು ಸಮಸ್ಯೆಗಳಿಗೆ ಅಂಜದೆ ಅವುಗಳನ್ನು ಎದುರಿಸಿದೆ ಅಂತ ಹೇಳಿ ಅಂತ ಆ ಮೆಸೇಜಲ್ಲಿರುತ್ತೆ. ಹಾಗೆ ಈ ಕಡೆ ನಾಸಾ ಎಲ್ಲವೂ ಮುಗಿದೇ ಹೋಯ್ತು ಅಂತ ಇರಬೇಕಾದ್ರೆ ಚೈನಾ ಅವರು ಮಧ್ಯೆ ಬಂದು ನಾಸಾಗೆ ಸಹಾಯ ಮಾಡೋಕೆ ನಿರ್ಧರಿಸ್ತಾರೆ. ಯಾಕಂದ್ರೆ ಅವ್ರ ಹತ್ತಿರ ಸ್ಪೇಸ್ಗೆ ಹೋಗೋಕೆ ಆಲ್ರೆಡಿ ರೆಡಿ ಇರೋ ಒಂದು ರಾಕೆಟ್ ಇರುತ್ತೆ. ಅದನ್ನ ಅವರು ನಾಸಾಗೆ ಕೊಡೋಕೆ ಒಪ್ಕೋತಾರೆ. ಇವಾಗ ಇನ್ನೂ 28 ದಿನಗಳಲ್ಲಿ ಅದನ್ನ ಲಾಂಚ್ ಮಾಡೋಕೆ ನಾಸಾನು ರೆಡಿ ಆಗುತ್ತೆ. ಹಾಗೆ ಈ ಕಡೆ ಒಬ್ಬ ಹುಡುಗನ ತೋರಿಸ್ತಾರೆ. ಆತನ ಹೆಸರು ರಿಚ್ ಅಂತ. ಈ ಹುಡುಗ ಒಬ್ಬ ಆಸ್ಟ್ರೋಡೈನಾಮಿಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಹುಡುಗ ಈ ಇನ್ಸಿಡೆಂಟ್ ಬಗ್ಗೆ ಸರಿಯಾಗಿ ರಿಸರ್ಚ್ ಮಾಡಿ ಮಾರ್ಕ್ ವ್ಯಾಟ್ನಿನ ವಾಪಸ್ ಭೂಮಿಗೆ ಕರ್ಕೊಂಡ್ ಬರೋಕೆ ಒಂದು ಐಡಿಯಾನ ನಾಸಾ ಟೀಮ್ಗೆ ಹೇಳೋಕಂತ ಬಂದಿರ್ತಾನೆ. ಐಡಿಯಾ ಏನು ಅಂದ್ರೆ, ಇವಾಗ ಆಲ್ರೆಡಿ ಏರಿಸ್ 3 ಮಿಷನ್ ಟೀಮು ವಾಪಸ್ಸು ಸ್ಪೇಸ್ ಶಿಪ್ ಅಲ್ಲಿ ಭೂಮಿಗೆ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಭೂಮಿನ ತಲುಪ್ತಾರೆ. ಸೊ ಅವರು ಭೂಮಿಗೆ ಬರೋ ಬದಲು ಭೂಮಿಯ ಹತ್ತಿರ ಬಂದು, ಅಂದ್ರೆ ಭೂಮಿಯ ಆರ್ಬಿಟ್ ಒಳಗಡೆ ಬರದೇನೆ ಗ್ರಾವಿಟಿ ಸಹಾಯದಿಂದ ಅದರ ದಿಕ್ಕನ್ನು ಬದಲಿಸಿ ಭೂಮಿಯನ್ನು ಒಂದು ರೌಂಡ್ ಸುತ್ತಿ ವಾಪಸ್ಸು ಮಂಗಳ ಗ್ರಹದ ಕಡೆ ಕಳಿಸೋಣ.
ಹಾಗೆ ಈ ಸ್ಪೇಸ್ ಶಿಪ್ ಭೂಮಿಯನ್ನು ಸುತ್ತುವಂತ ಸಮಯದಲ್ಲಿ ಅದಕ್ಕೆ ಬೇಕಾದ ಫ್ಯೂಲ್ ಮತ್ತು ಫುಡ್ ಸಪ್ಲೈನ ಇವಾಗ ನಮ್ಮ ಹತ್ರ ಇರೋ ಚೈನಾ ರಾಕೆಟ್ ಇಂದ ಕಳಿಸೋಣ. ಆವಾಗ ಈ ಟೀಮು ಆ ಫುಡ್ ಸಪ್ಲೈನ ತಗೊಂಡು ಭೂಮಿನ ಒಂದ್ ರೌಂಡ್ ಸುತ್ತಿ ವಾಪಸ್ಸು ಮಂಗಳ ಗ್ರಹದ ಕಡೆ ಕಳಿಸೋಣ. ಹೀಗೆ ನಮ್ ಟೀಮು ವಾಪಸ್ಸು ಮಾರ್ಸ್ ಹತ್ರ ಬಂದು ಮಾರ್ಸ್ ಒಳಗಡೆ ಲ್ಯಾಂಡ್ ಆಗದೇನೆ ಆರ್ಬಿಟ್ ಅಲ್ಲಿ ಅಂದ್ರೆ ಸ್ಪೇಸ್ ಅಲ್ಲಿನೇ ಮಾರ್ಕ್ಗೋಸ್ಕರ ವೇಟ್ ಮಾಡ್ಬೇಕು. ಆವಾಗ ಮಾರ್ಕ್ ಏನ್ ಮಾಡ್ಬೇಕು ಅಂದ್ರೆ ಆಲ್ರೆಡಿ ಮಂಗಳ ಗ್ರಹದಲ್ಲಿರುವ MAV ಅನ್ನೋ ರಾಕೆಟ್ ನ ತಗೊಂಡು ಅಲ್ಲಿಂದ ಸ್ಪೇಸ್ ಗೆ ಬರಬೇಕು. ಆಗ ನಮ್ಮ ಸ್ಪೇಸ್ ಶಿಪ್ ಅಲ್ಲಿರೋ ಟೀಮು ಮಾರ್ಕ್ ವ್ಯಾಟ್ನಿನ ಸ್ಪೇಸ್ ಅಲ್ಲೇ ಕ್ಯಾಚ್ ಮಾಡಿ ಸೇವ್ ಮಾಡಿ ಕರ್ಕೊಂಡ್ ಬರ್ಬೋದು ಅಂತ ತನ್ನ ಐಡಿಯಾನ ನಾಸಾಗೆ ಆ ಹುಡುಗ ಹೇಳ್ತಾನೆ. ಇದಕ್ಕೆ ನಾಸಾದ ಡೈರೆಕ್ಟರ್ ಒಪ್ತಿರಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಗಾಗಿ 5 ಜನನ ವಾಪಸ್ಸು ಮಾರ್ಸ್ಗೆ ಕಳಿಸಿ ಅವ್ರ ಜೀವನ ರಿಸ್ಕ್ ಅಲ್ಲಿ ಇಡೋಕ್ ಆಗಲ್ಲ ಅಂತ ಫೈನಲ್ ಆಗಿ ಈ ಪ್ಲಾನ್ ನ ಬೇಡ ಅಂತ ಹೇಳ್ಬಿಡ್ತಾನೆ. ಆದ್ರೆ ಆ ಹುಡುಗ ಈ ಪ್ಲಾನ್ ನ ಹೇಗೋ ಮಾಡಿ ವಾಪಸ್ಸು ಭೂಮಿಯ ಸಮೀಪದಲ್ಲಿ ಸ್ಪೇಸ್ ಶಿಪ್ ಅಲ್ಲಿ ಬರ್ತಿರೋ ಟೀಮ್ಗೆ ಮೆಸೇಜ್ ಅಲ್ಲಿ ಹೇಳ್ಬಿಡ್ತಾನೆ. ಅದನ್ನು ನೋಡಿದ ಟೀಮು ಮಾರ್ಕ್ ನ ನಾವೇ ಬಿಟ್ಟು ಬಂದಿರೋದು, ಅದು ನಮ್ಮ ತಪ್ಪು, ಅವನನ್ನು ಕರ್ಕೊಂಡ್ ಬರೋದು ನಮ್ಮ ಜವಾಬ್ದಾರಿ ಅಂತ ಸ್ಪೇಸ್ ಶಿಪ್ ನ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಇದನ್ನ ನೋಡಿದ ನಾಸಾಗೂ ಗೊತ್ತಾಗುತ್ತೆ ಇವ್ರು 5 ಜನ ಆಸ್ಟ್ರೋನಟ್ ಮಾರ್ಕ್ ವ್ಯಾಟಿನ ಕಾಪಾಡೋದಕ್ಕಂತ ಹೋಗ್ತಿದ್ದಾರೆ ಅಂತ. ಹಾಗೆ ನಾಸಾಗೂ ಬೇರೆ ದಾರಿ ಇಲ್ಲದೆ ಅವರಿಗೆ ಫುಡ್ ಹಾಗೂ ಬೇಕಾಗಿರುವ ಸಾಮಗ್ರಿಗಳನ್ನ ಚೈನಾದ ರಾಕೆಟ್ ಇಂದ ಸ್ಪೇಸ್ ಗೆ ಕಳಿಸ್ತಾರೆ. ಅದನ್ನ ಪಿಕ್ ಮಾಡ್ಕೊಂಡು ನಮ್ಮ 5 ಜನದ ಟೀಮು ನಮ್ಮ ಹೀರೋನ ಕಾಪಾಡೋಕೆ ವಾಪಸ್ಸು ಮಂಗಳ ಗ್ರಹದತ್ತ ಪ್ರಯಾಣ ನಡೆಸ್ತಾರೆ. ಈ ಕಡೆ ನಮ್ಮ ಹೀರೋ ಮಾರ್ಸ್ ಅಲ್ಲಿ ಉಳಿದಿರೋ ಮಿಷನ್ ಕಂಪ್ಲೀಟ್ ಮಾಡ್ತಾನೆ. ಹಾಗೆ ಅವನ ಕಾಪಾಡೋಕೆ ಅವನದೇ ಟೀಮು ವಾಪಸ್ ಬರ್ತಿದೆ ಅಂತ ಹೇಳ್ತಾರೆ. ಹಾಗೆ ಅವರು ಮಾರ್ಸ್ ಹತ್ರ ಬರೋಕೆ 7 ತಿಂಗಳಾಗುತ್ತೆ. ಅವರು ಮಾರ್ಸ್ ಹತ್ತಿರ ಬಂದಾಗ ನಮ್ಮ ಹೀರೋ MAV ಅನ್ನೋ ರಾಕೆಟ್ ಹತ್ರ ಇರಬೇಕು. ಯಾಕಂದ್ರೆ ಅದೇ ರಾಕೆಟ್ ಇಂದ ನಮ್ಮ ಹೀರೋ ಸ್ಪೇಸ್ ಗೆ ಹೋಗೋಕೆ ಆಗೋದು. ಫ್ರೆಂಡ್ಸ್, ಇವಾಗ ನಿಮ್ಗೆ ಈ MAV ರಾಕೆಟ್ ಮಾರ್ಸ್ ಅಲ್ಲಿ ಎಲ್ಲಿಂದ ಬಂತು ಅಂತ ಡೌಟ್ ಬರ್ತಿರ್ಬೋದು. ಈ ರಾಕೆಟ್ ಎಲ್ಲಿಂದ ಬಂತು ಅಂದ್ರೆ ನಾಸಾ ಇದಕ್ಕಿಂತ ಮುಂಚೆನೆ ಒಂದು ಮಿಷನ್ ಗೆ ಹೆಲ್ಪ್ ಆಗ್ಲಿ ಅಂತ ಅಡ್ವಾನ್ಸ್ ಆಗಿನೇ ಒಂದು ರಾಕೆಟ್ ಅಲ್ಲಿ ಅಗತ್ಯವಿರೋ ವಸ್ತುಗಳನ್ನ ಮಾರ್ಸ್ ಅಲ್ಲಿ ಲ್ಯಾಂಡ್ ಮಾಡಿಸಿರ್ತಾರೆ. ಸೊ ಇವಾಗ ನಮ್ಮ ಹೀರೋ ಆ ರಾಕೆಟ್ ನೇ ತಗೊಂಡು ಸ್ಪೇಸ್ ಗೆ ಹೋಗೋದು. ಇವಾಗ ನಮ್ಮ ಹೀರೋ ಆ ರಾಕೆಟ್ ಇರೋ ಪ್ಲೇಸ್ ಕಡೆಗೆ ರೋವರ್ ಅಲ್ಲಿ ಹೋಗ್ತಿದ್ದಾನೆ. 90 ದಿನಗಳ ಜರ್ನಿಯ ನಂತರ ಹೇಗೋ ಕಷ್ಟಪಟ್ಟು ಆ ರಾಕೆಟ್ ಹತ್ರ ಬರ್ತಾನೆ. ಆದ್ರೆ ಆ ರಾಕೆಟ್ ಅಲ್ಲಿ ಫ್ಯೂಲ್ ಕಡಿಮೆ ಇರುತ್ತೆ, ಅದಲ್ಲದೆ ತುಂಬಾ ಭಾರ ಇರುತ್ತೆ. ಹೀಗಿರುವಾಗ ಆ ರಾಕೆಟ್ ಸ್ಪೇಸ್ ನ ತಲುಪುತ್ತಾ ಅನ್ನೋದೇ ಡೌಟ್ ಆಗ್ಬಿಡುತ್ತೆ. ಅದಕ್ಕೆ ನಾಸಾ ಹೇಳುತ್ತೆ ಅದರಲ್ಲಿರೋ 5000 kg ಹೆಂಗಾದ್ರೂ ಮಾಡಿ ತೆಗಿಬೇಕು ಅಂತ. ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಬೇಡದೇ ಇರೋ ಎಲ್ಲ ವಸ್ತುಗಳನ್ನ ರಿಮೂವ್ ಮಾಡ್ತಾನೆ. ಈ ಕಡೆ ಸ್ಪೇಸ್ ಶಿಪ್ ಅಲ್ಲಿ ನಮ್ಮ ಟೀಮು ಕೊನೆಗೂ ಮಾರ್ಸ್ ನ ಆರ್ಬಿಟರ್ ಹತ್ರ ಬಂದಿರುತ್ತೆ. ಇವಾಗ ನಮ್ಮ ಹೀರೋ ಎಂತ ರಾಕೆಟ್ ಅಲ್ಲಿ ಸ್ಪೇಸ್ ಗೆ ಹೋಗ್ತಿದ್ದಾನೆ ಅಂದ್ರೆ ಆ ರಾಕೆಟ್ ಸ್ಪೇಸ್ ನ ತಲುಪೋದು ಕಷ್ಟ ಇರುತ್ತೆ. ಆದ್ರೆ ಬೇರೆ ಆಪ್ಷನ್ ಇಲ್ಲ, ಇಡೀ ಜಗತ್ತಿನ ಕಣ್ಣೆ ಈ ಮಿಷನ್ ಮೇಲೆ ಇರುತ್ತೆ. ಹಾಗೆ ನಮ್ಮ ಹೀರೋ ಕೊನೆಯದಾಗಿ ಮಾರ್ಸ್ ಗೆ ಗುಡ್ ಬೈ ಹೇಳಿ ರಾಕೆಟ್ ನ ಲಾಂಚ್ ಮಾಡ್ತಾನೆ. ರಾಕೆಟ್ ಸ್ಪೇಸ್ ಕಡೆ ಹಾರುತ್ತೆ. ಹಾಗೆ ಈ ಕಡೆ ಸ್ಪೇಸ್ ಶಿಪ್ ಇಂದ ಟೀಮು ಸರಿಯಾಗಿ ಮಾರ್ಕ್ ಗೆ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ. ನಮ್ಮ ಹೀರೋ ಕೊನೆಗೂ ಸ್ಪೇಸ್ ಗೆ ಎಂಟರ್ ಆಗ್ತಾನೆ. ಅವನ ಟೀಮು ಮಾರ್ಕ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಇವಾಗ ಮಾರ್ಕ್ ಏನು ಮಾತಾಡ್ತಾನೆ ಇಲ್ಲ. ಯಾಕಂದ್ರೆ ಅವನು ರಾಕೆಟ್ ಅಲ್ಲಿ ಬಂದಿರೋ ಫೋರ್ಸ್ಗೆ ಅವನಿಗೆ ಮೂರ್ಛನೆ ಹೋಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ಇಡೀ ಜಗತ್ತೇ ಲೈವ್ ಅಲ್ಲಿ ಏನಾಗುತ್ತೋ ಏನಿಲ್ಲೋ ಅಂತ ಗಾಬರಿಯಿಂದ ನೋಡ್ತಾ ಇರ್ತಾರೆ. ಇವಾಗ ಮಾರ್ಕ್ ಗೆ ಎಚ್ಚರ ಆಗುತ್ತೆ. ಎಲ್ರು ತುಂಬಾನೇ ಖುಷಿ ಆಗ್ತಾರೆ. ನಮ್ಮ ಹೀರೋ ಸ್ಪೇಸ್ಗೇನೋ ಎಂಟರ್ ಆದ. ಆದ್ರೆ ನಮ್ಮ ಹೀರೋ ಶಟಲ್ಗೂ ಹಾಗೂ ನಮ್ಮ ಸ್ಪೇಸ್ ಶಿಪ್ ನ ಟೀಮ್ ನಡುವೆ ತುಂಬಾನೇ ಡಿಸ್ಟೆನ್ಸ್ ಇರುತ್ತೆ. ಇದರಿಂದ ಮಾರ್ಕ್ ನ ಕಾಪಾಡೋದು ತುಂಬಾ ಕಷ್ಟ. ಅದಲ್ಲದೆ ಸ್ಪೇಸ್ ಅಲ್ಲಿ ನಮ್ಮ ಹೀರೋ ಶಟಲ್ ತುಂಬಾ ಸ್ಪೀಡ್ ಆಗಿನೇ ಮೂವ್ ಆಗ್ತಾ ಇದೆ. ಇದರಿಂದ ಮಾರ್ಕ್ ನ ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮಾರ್ಕ್ ಮತ್ತು ಅವನ ಟೀಮ್ ನಡುವೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಹೀರೋ ಹೇಳ್ತಾನೆ, ನನ್ನ ಸ್ಪೇಸ್ ಶೂಟ್ ನಲ್ಲಿ ಒಂದು ರಂಧ್ರ ಮಾಡಿ ಅದರಿಂದ ಬರೋ ಪ್ರೆಷರ್ ಹವಾನ ಯೂಸ್ ಮಾಡ್ಕೊಂಡು ಐರನ್ ಮ್ಯಾನ್ ತರ ಹಾರ್ಕೊಂಡು ನಿಮ್ಮ ಕಡೆ ಬರ್ತೀನಿ ಅಂತ ಹೇಳಿದಾಗ ಟೀಮು ನಗ್ತಾ ಆ ತರ ಮಾಡೋದು ಬೇಡ ಅಂತ ಹೇಳ್ತಾರೆ. ಹಾಗೆ ಮಾರ್ಕ್ ಹಾಗೂ ಅವನ ಟೀಮ್ ನಡುವೆ ಜಾಸ್ತಿ ಡಿಸ್ಟೆನ್ಸ್ ಇರೋದ್ರಿಂದ ಶಿಪ್ ನ ಕಮಾಂಡರು ಸ್ಪೇಸ್ ಶಿಪ್ ನ ಸ್ಪೀಡು ಕಡಿಮೆ ಮಾಡಬೇಕು ಅಂತ ಶಿಪ್ ನ ಒಂದು ಭಾಗನ ಬ್ಲಾಸ್ಟ್ ಮಾಡ್ತಾರೆ. ಇದರಿಂದ ಶಿಪ್ ನ ಸ್ಪೀಡು ಕಡಿಮೆ ಆಗುತ್ತೆ. ಇವಾಗ ನಮ್ಮ ಟೀಮ್ಗೆ ಮಾರ್ಕ್ ಕಾಣಿಸ್ತಾ ಇದ್ದಾನೆ. ಹಾಗೆ ಟೀಮ್ ಕಮಾಂಡರು ಒಂದು ಕುರ್ಚಿಗೆ ಹಗ್ಗನ ಕಟ್ಕೊಂಡು ಸ್ಪೇಸ್ ಶಿಪ್ ಇಂದ ಹೊರಗಡೆ ಬಂದು ಮಾರ್ಕ್ ನ ಕ್ಯಾಚ್ ಮಾಡೋಕೆ ಟ್ರೈ ಮಾಡ್ತಾಳೆ. ಬಟ್ ಆ ಹಗ್ಗ ಅರ್ಧಕ್ಕೆನೆ ಮುಗಿದೋಗುತ್ತೆ. ಇವಾಗ ಕಮಾಂಡರ್ಗೆ ಮಾರ್ಕ್ ಹತ್ರ ಹೋಗೋಕ್ಕಾಗಲ್ಲ. ಇಬ್ಬರ ನಡುವೆ ಇನ್ನೂ ತುಂಬಾ ಡಿಸ್ಟೆನ್ಸ್ ಇದೆ. ಅದಕ್ಕೆ ನಮ್ಮ ಹೀರೋ ಏನ್ ಮಾಡ್ತಾನಂದ್ರೆ ಆವಾಗ್ಲೇ ಹೇಳಿದಂತೆ ತನ್ನ ಸ್ಪೇಸ್ ಶೂಟ್ಗೆ ಒಂದು ರಂಧ್ರನ ಮಾಡ್ಕೊಂಡು ಶಟಲ್ ಇಂದ ಹೊರಗಡೆ ಬಂದು ಸ್ಪೇಸ್ ಅಲ್ಲಿ ಐರನ್ ಮ್ಯಾನ್ ತರ ಕೈಯಲ್ಲಿ ಬರ್ತಿರೋ ಗಾಳಿನ ಯೂಸ್ ಮಾಡ್ಕೊಂಡು ಹೇಗೋ ಕಮಾಂಡರ್ ಹತ್ರ ಬರ್ತಾನೆ. ಇನ್ನೇನೋ ಕಮಾಂಡರ್ ಕೈ ಹಿಡಿಬೇಕು ಅನ್ನೋಷ್ಟರಲ್ಲಿ ಕೈ ಜಾರಿ ತಪ್ಪಿಸ್ಕೊಂಡ್ ಬಿಡ್ತಾನೆ.
ಇವಾಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಹೀರೋನ ಸ್ಪೇಸಲ್ಲಿ ನಾವು ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಆದ್ರೆ ನಮ್ಮ ಹೀರೋ ಆ ಕುರ್ಚಿಗೆ ಕಟ್ಟಿರೋ ಹಗ್ಗನ ಗಟ್ಟಿಯಾಗಿ ಹಿಡ್ಕೊಂಡು ಕಷ್ಟಪಟ್ಟು ಎಳ್ಕೊಂಡು ಕಮಾಂಡರ್ನ ಕೊನೆಗೂ ಹಿಡ್ಕೋತಾನೆ. ಕೊನೆಗೂ ನಮ್ಮ ಟೀಮು ನಮ್ಮ ಹೀರೋನ ಸೇಫ್ ಆಗಿ ಕಾಪಾಡಿ ಸ್ಪೇಸ್ ಶಿಪ್ಗೆ ಕರ್ಕೊಂಡು ಬರ್ತಾರೆ. ಸೀನ್ ಮಾತ್ರ ಬೆಂಕಿ ಸೀನ್ ಆಗಿತ್ತು, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಕೊನೆಗೂ ಮಾರ್ಕ್ನ ಕಾಪಾಡಿರೋ ವಿಷಯ ನಾಸಾ ಮತ್ತು ಇಡೀ ಜಗತ್ತಿಗೆ ತಿಳಿದು ತುಂಬಾನೇ ಸಂತೋಷದಿಂದ ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲರೂ. ಹೀಗೆ ನಮ್ಮ ಹೀರೋ ಎಲ್ಲ ಕಷ್ಟಗಳನ್ನ ಎದುರಿಸಿ ಕೊನೆಗೂ ಭೂಮಿಗೆ ಬರ್ತಾರೆ. ಹಾಗೆ ನಮ್ಮ ಹೀರೋ ಇವಾಗ ಒಬ್ಬ ಪ್ರೊಫೆಸರ್ ಆಗಿ ಆಸ್ಟ್ರೋನಾಟ್ಗಳಿಗೆ ಬೇರೆ ಗ್ರಹದಲ್ಲಿ ಹೇಗೆ ಬದುಕಬೇಕು ಅಂತ ಟೀಚ್ ಮಾಡ್ತಾ ಇರ್ತಾರೆ. ಈ ಮೂವಿಯಿಂದ ನಾವು ಕಲಿಬೇಕಾಗಿರೋದೇನೆಂದ್ರೆ, ನಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳು ಅಥವಾ ಸಮಸ್ಯೆಗಳು ಬಂದರೂ ಅವುಗಳಿಗೆ ಅಂಜದೆ ಅವುಗಳ ಸೊಲ್ಯೂಷನ್ಗಳಿಗೆ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಗೆಲ್ಲಬಹುದು ಅನ್ನೋಕೆ ಈ ಮೂವಿನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇಲ್ಲಿಗೆ ಈ ಸೈನ್ಸ್ ಫಿಕ್ಷನ್ ಅಂಡ್ ಸರ್ವೈವಲ್ ಮೂವಿ ಮುಗಿಯುತ್ತೆ. ಈ ಮೂವಿ ಹೇಗಿತ್ತಂತ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.